ನಮಸ್ಕಾರ ಹೊಲಿಗೆ ಪ್ರಿಯರಿ. ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಒಂದು ತುಟ್ಟೆ ಬ್ಯಾಗ್ ಹೊಲಿಯೋದಕ್ಕಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿ ಬಂದಿದೆ. ಆಫೀಸಿಗೆ ಬೇಕಾದರೂ ಒಯ್ಬೋದು, ಮಾರ್ಕೆಟಿಗೆ ಬೇಕಾದರೂ ಒಯ್ಬೋದು, ಚಿಕ್ಕ ಫಂಕ್ಷನ್ಗೆ ಎಲ್ಲ ನೆಂಟರ ಮನೆಗೆ ಕೂಡ ಒಯ್ಬೋದು. ನೋಡಿ ಒಂದು ದೊಡ್ಡ ಔಟರ್ ಪಾಕೆಟ್ ಇಟ್ಟಿದ್ದೀನಿ, ಹಾಗೆ 2 ಸಣ್ಣ ಪಾಕೆಟ್ ಇಟ್ಟಿದ್ದೀನಿ. ಹಾಗಾದರೆ ಹೊಲಿಯೋದಕ್ಕಂತ ನೋಡೋಣ. ಇದಕ್ಕೆ ಅಂತ ನಾನು ಒಂದು ಬಟ್ಟೆ ತೊಗೊಂಡು ಅದಕ್ಕೆ ಕ್ಯಾನ್ವಾಸ್ ಜೋಡಿಸಿಟ್ಕೊಂಡಿದ್ದೀನಿ. ಇದ್ರ ಉದ್ದ 34 ಇಂಚಿದೆ, ಅಗಲ 17 ಇಂಚಿದೆ. ಇದ್ರ ನಾನು ಹೀಗೆ ನೋಡಿ ಹೀಗೆ ಮಡಿಚ್ಕೊಂಡ್ರೆ ಹಿಂಭಾಗ ಮುಂಭಾಗ ಆಗುತ್ತೆ ಬ್ಯಾಗಿಂದು. ಹಾಗೆ ಪಾಕೆಟ್ ಹೊಲಿಲಿಕ್ಕೆ ಒಂದು ಬಟ್ಟೆ ಉದ್ದ 10 ಇಂಚಿದೆ, ಅಗಲ 17 ಇಂಚಿದೆ. ಇದಕ್ಕೆ ನಾನು ಕ್ಯಾನ್ವಾಸ್ ಕೂಡಿಸಿಲ್ಲ, ಲೈನಿಂಗ್ ಕೂಡಿಸಿಟ್ಟಿದ್ದೀನಿ. ಹಾಗೆ ಚಿಕ್ಕದು 2 ಪಾಕೆಟ್ ಮಾಡಲಿಕ್ಕೆ ಅದಕ್ಕೂ ಒಂದು ಬಟ್ಟೆ ತಗೊಂಡು ಅದಕ್ಕೆ ಲೈನಿಂಗ್ ಕೂಡಿಸಿದ್ದೀನಿ. ಹಾಗೆ ಅದರ ಲೈನಿಂಗ್ ಒಂದು ಕಡೆ ಇಟ್ಟು ಹೊಲಿದು ಉಲ್ಟಾ ತಿರ್ಸಿ ಅಲ್ಲಿ 2ರದ್ದು ಫಿನಿಶ್ ಮಾಡ್ಕೊಂಡಿದ್ದೀನಿ. ಇದು ಕೆಳಗಡೆ ಬರುತ್ತೆ ಮತ್ತು ನಮಗೆ ಮಡಚೋ ಅವಶ್ಯಕತೆ ಇಲ್ಲ. ಹಾಗೆ ಇನ್ನೊಂದು ಪೀಸ್ ಇದು 5.75 ಅಗಲ, ಹಾಗೆ 17 ಇಂಚಿದೆ. ಹಾಗೆ 2 ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಟಿನ ಉದ್ದ 27 ಇಂಚಿದೆ, ಅಗಲ 1 ಇಂಚಿದೆ. ನೋಡಿ ನಾನು ಪಾಕೆಟಿಗೆ ಹೀಗೆ ಉಲ್ಟಾ ಒಂದು ಪೀಸ್ ಬಟ್ಟೆ ಇಟ್ಟು ಅದನ್ನು ಆಮೇಲೆ ಹೀಗೆ ತಿರ್ಸಿ ತಗೊಂಡು ಅದಕ್ಕೆ ಪೈಪಿಂಗು ಹೊಲಿದು ರೆಡಿ ಮಾಡ್ಕೊತೀನಿ. ನೋಡಿ ಹೊಲಿದಾಯಿತು. ಈಗ ಜಿಪ್ ಕೂಡಿಸೋಣ. ಜಿಪ್ಪಿ ರನ್ನರ್ ಹಾಕಿ ಇಟ್ಕೊಂಡಿದ್ದೀನಿ. 2 ರನ್ನರ್ ಹಾಕಿದ್ದೀನಿ, ನಾನು 2 ಪಾಕೆಟ್ ಮಾಡ್ತೀನಲ್ಲ, ಹಾಗಾಗಿ ಇದೀಗೆ ಮಧ್ಯ ಹೊಲಿದು ಜಿಪ್ ರನ್ನರ್ ಆ ಕಡೆ ಈ ಕಡೆ ಇಟ್ಟರೆ 2 ಪಾಕೆಟು ರೆಡಿ ಆಗುತ್ತೆ. ಇದಕ್ಕೆ ಜಿಪ್ಪಿನ ಒಂದು ಭಾಗಕ್ಕೆ ಮೇನ್ ಪೈಪ್ ಹಾಕಿಸಿ, ಇನ್ನೊಂದು ಭಾಗಕ್ಕೆ ನೋಡಿ ಒಂದು ಬಟ್ಟೆ ತುಂಡು ಒಂದೂವರೆ ಪೀಸಿಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಅದ್ರ ಮೇಲ್ಗಡೆ ಇಟ್ಟು ಹೊಲಿತೀನಿ. ಹಾಗೆ ಇನ್ನೊಂದು ದೊಡ್ಡ ಪಾಕೆಟಿಗೂ ಕೂಡ ಹೀಗೆ ನೋಡಿ ಜಿಪ್ಪ ಕೆಳಗಡೆ ಇಟ್ಟು ಆಲ್ರೆಡಿ ಫಿನಿಶ್ ಮಾಡಿದ್ದಕ್ಕೆ 2 ಬಟ್ಟೆ ಚೂರಿಟ್ಟು ಹೊಲ್ಕೊಂಡು ಬರ್ತೀನಿ. ನೋಡಿ ಪಾಕೆಟಿಗಂತ ಬಟ್ಟೆ ಹೊಲಿದು ರೆಡಿ ಮಾಡಿದ್ದಾಯಿತು. ಜಿಪ್ಪು ಹಿಂದ್ಗಡೆನೂ ಹೊಲಿದು ಅಂದರೆ ಪ್ರೆಸ್ ಸ್ಟಿಚ್ ಹೊಲಿದೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಚಿಕ್ಕ ಪಾಕೆಟ ನೋಡಿ ಇದ್ರ ಮೇಲೆ ಮೊದಲು ಕೂಡಿಸಿ, ಇಲ್ಲಿ ಮೇಲ್ಗಡೆ ನಾನು ಸ್ವಲ್ಪ ಓಪನ್ನೇ ಇಟ್ಟಿದ್ದೀನಿ, ಅದು ಮಡಚಿ ಹೊಲ್ಕೊಂಡು ಬರ್ತೀನಿ. ಹಾಗೆ ಅದು ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ನೋಡಿ 2 ಕಡೆ ಚಿಕ್ಕ ಪಾಕೆಟ್ ಮಾಡಲಿಕ್ಕೆ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಅದಕ್ಕೆ ಗೆರೆ ಎಳ್ಕೊಂಡು ಅಲ್ಲೂ ಒಂದು ಹೊಲಿಗೆ ಹಾಕೋದ್ರಿಂದ ಆ ಹೊಲಿಯೋಕ್ಕಿಂತ ಮೊದಲು ನೋಡಿ ರನ್ನರ ಒಂದು ಆ ಕಡೆ ಒಂದು ಈ ಕಡೆ ಇಟ್ಕೊಳ್ತೀನಿ ಗೆರೆ. ಇದರಿಂದ 2 ಪಾಕೆಟ್ ರೆಡಿ ಆಗುತ್ತೆ, ಇಲ್ಲ ಅಂದರೆ ಒಂದೇ ಇದಾಗೋಗುತ್ತೆ. ನೋಡಿ ಹೊಲಿದು ರೆಡಿ ಮಾಡಿದ್ದಾಯಿತು, ಎಷ್ಟು ನೀಟಾಗಿ ಬಂತಂತ. ಈಗ ನಾನು ಮೇನ್ ಫ್ಯಾಬ್ರಿಕ್ ತಗೊಂಡು ಅದರ ಸರಿಯಾಗಿ ಮಡಿಚ್ಕೊಂಡು ಮಿಡ್ಲ್ ಪಾಯಿಂಟಿಗೆ ಗುರ್ತು ಹಾಕ್ಕೊಡ್ತೀನಿ. ಒಂದೀಗೆ ಕೈಯಲ್ಲಿ ಉಜ್ಜಿದರೆ ಅದು ಗೆರೆ ಬರುತ್ತಲ್ಲ, ಅಲ್ಲಿ ನೋಡಿ ಹೀಗೆ ಗುರ್ತು ಹಾಕ್ಕೊಂಡು ಅದರಿಂದ 3 ಇಂಚ್ ಮೇಲ್ಗಡೆ ಇನ್ನು ಗುರ್ತು ಹಾಕ್ಕೊಂಡು ಗೆರೆ ಎಳ್ಕೊಳ್ತೀನಿ. ಈ ಗೆರೆ ಮೇಲೆ ಸರಿಯಾಗಿ ಪಾಕೆಟಿನ ಬಟ್ಟೆ ಇಟ್ಟು 4 ಕಡೆ ಹೊಲಿಗೆ ಹಾಕ್ಕೊಬರ್ತೀನಿ. ಇದು ಮೇಲ್ಗಡೆನೂ ನಾನು ಆಲ್ರೆಡಿ ಡಬಲ್ ಫೋಲ್ಡ್ ತೊಗೊಂಡು ಅದು ಫಿನಿಶ್ ಇದೆ, ಹಾಗಾಗಿ ಸೀದಾ 4 ಕಡೆ ಹೊಲಿಗೆ ಹಾಕ್ಕೊಬರ್ತೀನಿ. ನೋಡಿ ಹೊಲಿದಿದ್ದಾಯಿತು, ಪಾಕೆಟ್ ರೆಡಿ ಆಯಿತು, ತುಂಬ ಸ್ಪೇಸಿಯಸ್ ಆಗಿದೆ. ಈಗ ನಾನು ಮೇಲ್ಗಡೆ ಅಗಲದಲ್ಲಿ ಹೀಗೆ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಮಿಡ್ಲ್ ಪಾಯಿಂಟಿಂದ ಆ ಕಡೆ 3 ಇಂಚು ಈ ಕಡೆ 3 ಇಂಚಿಗೆ ಗುರ್ತು ಹಾಕ್ಕೋತೀನಿ. 2 ಕಡೆಗೆ ಗುರ್ತು ಹಾಕ್ಕೋತೀನಿ. ಹಾಗೆ ಅಲ್ಲಿ ಬೆಲ್ಟ್ ಜೋಡಿಸ್ತೀನಿ. ನೋಡಿ ಗುರ್ತು ಹಾಕ್ಕೊಂಡಿದ್ದಾಯಿತು. ಈಗ ಅಲ್ಲಿಂದ ಕೆಳಗಡೆ 2 ಇಂಚಿಗೆ ಗುರ್ತು ಹಾಕ್ಕೊಳ್ತೀನಿ. ಗುರ್ತು ಹಾಕ್ಕೊಂಡು ಅಲ್ಲಿ ಈ ಥರ ನೋಡಿ ಬೆಲ್ಟ್ ಇಟ್ಟು 4 ಕಡೆ ಹೊಲಿದು ಬೆಲ್ಟ ಜೋಡಿಸ್ಕೊಬರ್ತೀನಿ. 2 ಬೆಲ್ಟು ಹೀಗೆ ಜೋಡಿಸ್ಕೊಬರ್ತೀನಿ. 2 ಇಂಚಿಗೆ ಗುರ್ತು ಹಾಕ್ಕೊಂಡು ಬೆಲ್ಟಿನ ಕೆಳಗಡೆ ರಾ ಎಡ್ಜಸ್ ಇರುತ್ತಲ್ಲ, ಅದು ಒಂಚೂರು ಮಡ್ಚ್ಕೋಬೇಕು. ನೋಡಿ ಬೆಲ್ಟ್ ಹೊಲ್ಕೊಬಂದಿದ್ದಾಯಿತು. ಈಗ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಟು ಅದ್ರ ಮೇಲೆ ಲೈನಿಂಗು ಉಲ್ಟಾ ಇಟ್ಟು ಸುತ್ತಲೂ ಪಿನಪ್ ಮಾಡ್ಕೊಳ್ತೀನಿ. ಪಿನಪ್ ಮಾಡಿಕೊಂಡು ಒಂದು ಕಡೆ ಓಪನ್ ಬಿಡಲಿಕ್ಕೆ ಒಂದು 4 ಇಂಚು ಜಾಗ ಬಿಟ್ಟು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಜೋಡಿಸ್ಕೊಬರ್ತೀನಿ. ಹೀಗೆ ಪಿನ್ಗಳನ್ನು ತೆಕ್ಕೋತಾ ಹೊಲ್ಕೊಬಂದೆ. ಈಗ ಎಕ್ಸ್ಟ್ರಾ ಇರೋ ಲೈನಿಂಗ್ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ. ನೋಡಿ ತೆಗೆದಿದ್ದಾಯಿತು. ಈಗ 4 ಮೂಲೆಗೂ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಓಪನ್ ಬಿಟ್ ಜಾಗದಲ್ಲಿ ಕೈ ತೂರಿಸಿ ಬಟ್ಟೆನ ಸೀದಾ ಮಾಡಿಕೊಂಡೆ. ಈಗ ಓಪನ್ ಜಾಗ ಮಡಚಿ ಹೊಲಿದು ಹಾಗೆ ಸುತ್ತಲೂ ಅದೇ ಹೊಲಿಗೆ ಮುಂದುವರಿಸಿ ಟಾಪ್ ಸ್ಟಿಚ್ ಹಾಕ್ಕೊ ಬಂದೆ. ನೋಡಿ ಈಗ ಜಿಪ್ ಕೂಡಿಸೋ ಸಮಯ. ಜಿಪ್ಪ
2 ಭಾಗ ಮಾಡಿಕೊಂಡು ಒಂದು ಕಡೆ ತುದಿಗೆ ಒಂದು ಕಡೆ ತುದಿಗೆ ಇದು ಆಲ್ರೆಡಿ ನಾನು ಮಡ್ಚಿ ಹೊಲ್ದೋದ್ರಿಂದ ಹಿಂದ್ಗಡೆ ಇಟ್ಟು ಹೊಲಿತೀನಿ ನೋಡಿ. ಎಲ್ಲ ಹೊಲ್ದಿದ್ದಾಯಿತು. ಈಗ ರನ್ನರ್ ರನ್ನರ ನಾವು ಪಾಕೆಟಿಂದ ದಿಕ್ಕಿನಲ್ಲಿ ಕೂಡಿಸಿದ್ದೀವ ಅದೇ ರೀತಿ ಕೂಡಿಸ್ಬೇಕು, ಇಲ್ಲ ಅದು ನೀಟಾಗಿ ಕಾಣಿಸೋದಿಲ್ಲ ನೋಡಿ. ಹೀಗೆ ರನ್ನರ್ ಒಂದು ಸರಿ ತೂರಿಸಿ ಬೆಲ್ಟೆಲ್ಲ ಒಳಗಡೆ ತೂರಿಸ್ಕೊಂಡು ಒಂದು ಸರಿ ಅದರ ಹೊರಗೆ ಎಳ್ಕೊಳ್ತೀನಿ. ಹಾಗೆ ಇನ್ನೊಂದು ಸರಿ ಒಂಚೂರು ಓಪನ್ ಮಾಡ್ಕೊಂಡು 1-2 ಇಂಚ ಮತ್ತೆ ರನ್ನರ ಜಿಪ್ನೊಳಗೆ ಜೋಡಿಸ್ತೀನಿ ನೋಡಿ. ಜಿಪ್ನೊಳಗೆ ರನ್ನರ್ ಹಾಕಿದ್ದಾಯಿತು. ಈಗ ಎಲ್ಲ ಸೀದಾ ಇಟ್ಟು ಮಾಡಿಕೊಂಡು ನೀಟ್ ಮಾಡಿಕೊಂಡು ಸೈಡಿಗೆ ಒಂದು ಅರ್ಧ ಇಂಚು ಉದ್ದದಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ. ಸೈಡು ಡಬಲ್ ಸ್ಟಿಚ್ ಹಾಕ್ಕೊಂಬಂದೆ. ಈಗ ಬೇಸಿಗಂತ 2 ಇಂಚು ಬಾಕ್ಸ್ ಮಾಡ್ತೀನಿ. ಅದು ನಾವೇನು ಜಾಯಿನ್ ಮಾಡಲಿಕ್ಕೆ ಹೊಲಿಗೆ ಹಾಕಿದ್ದೀವಲ್ಲ ಅದರ ಈ ಕಡೆ 2 ಇಂಚು ತೊಗೋಬೇಕು. ಹೀಗೆ ಎರಡೂ ಕಡೆ ನಾನು ಬಾಕ್ಸು ರೆಡಿ ಮಾಡ್ತೀನಿ ನೋಡಿ. ಎರಡೂ ಮಗಲಿಗೂ ಎರಡೂ ಕಡೆ ಜೋಡಿಸಿದ್ದಾಯಿತು. ಈಗ ಜಿಪ್ ಓಪನ್ ಮಾಡಿಕೊಂಡು ಹೀಗೆ ಕೈ ತುರಿಸಿ ನಾನು ಎಲ್ಲ ನೀಟಾಗಿ ಇದು ಮಾಡ್ತೀನಿ. ಅದು ಏನು ಗುರ್ತು ಹಾಕ್ಕೊಂಡು ಅಲ್ಲೊಂದು ನಮ್ಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ, ಅಲ್ಲಿ ಡಬಲ್ ಸ್ಟಿಚ್ಚು ಹಾಕ್ಕೊಂಡು ಬರ್ತೀನಿ. ಹೀಗೆ ಹೊಲಿದೆ ನಾನು, ಆದರೆ ನನಗದು ಚಿಕ್ಕದಾಗುತ್ತೆ ಅನ್ನಿಸ್ತು. ಆಗ ಮೊದಲು ಏನು 3 ಇಂಚಿಗೆ ಗುರ್ತು ಹಾಕ್ಕೊಂಡಿದ್ದೀನಲ್ಲ ಅಲ್ಲೇ ಮತ್ತೊಂದು ಹೊಲಿಗೆ ಹಾಕ್ಕೊಂಡೆ. ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ತೀನಿ. ಇಲ್ಲಿ ಆಲ್ರೆಡಿ 2 ಸ್ಟಿಚ್ ದೂರ ಇರೋದ್ರಿಂದ ನಾನು ಮತ್ತಲ್ಲಿ ಪೈಪಿಂಗ್ ಏನು ಜೋಡಿಸೋದಿಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ ಇದು ನೋಡಿ. ಎಷ್ಟಾಗಲ ಬೇಸ್ ಬಂತು. ಈಗ ಎಕ್ಸ್ಟ್ರಾ ಇರೋ ಜಿಪ್ಪನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ತೆಕ್ಕೊಂಡು ಕೈ ತುರಿಸಿ ಬ್ಯಾಗ ಸೀದಾ ಮಾಡ್ಕೊಳ್ತೀನಿ. ಕಾರ್ನರೆಲ್ಲ ನೀಟಾಗಿ ಓಪನ್ ಮಾಡಿದೆ ನೋಡಿ. ಎಷ್ಟು ಚೆಂದ ಬಂತು ಬ್ಯಾಗು, ನೀಟಾಗಿ ಎಷ್ಟು ಬೇಗ ತುಂಬ ಸ್ಪೇಸಿಯಸ್ ಆಗಿದೆ ನೋಡಿ. ನಾನು ಡೆಮೋಗೋಸ್ಕರ ಇಟ್ಟು ತೋರಿಸ್ತೀನಿ. ಒಂದು ಕಡೆ ಫೈಲ್ ಇಟ್ಟೆ, ಒಂದು ಪಾಕೆಟ್ನಲ್ಲಿ ಟ್ಯಾಬ್ ಇಟ್ಟೆ, ಇನ್ನೊಂದು ಕಡೆ ನೋಡಿ ಈಗ ಆರಾಮಾಗಿ ಮೊಬೈಲ್ ಇಟ್ಕೋಬೋದು. ಎಷ್ಟು ಚೆಂದ ಬಂತು ಅಂತ. ಇದ್ರ ಫೈನಲ್ ಅಳತೆ ಉದ್ದ 13.5 ಇಂಚಿದೆ, ಅಗಲ 15 ಇಂಚಿದೆ. ಹಾಗೆ ಕೆಳಗಡೆ ಬೇಸು ಅಗಲ 10 ಇಂಚಿದೆ, ಅಗಲ 6 ಇಂಚಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್, ಧನ್ಯವಾದಗಳು.